ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 3ನೇ ಅಧ್ಯಾಯ 20ನೆಯ ಶ್ಲೋಕ. ಕರ್ಮಣೈವ ಹಿ ಸಂಸಿದ್ಧಿ ಆಸ್ಥಿತಾ ಜನಕಾದಯಃ ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಮುಕ್ತಿಯನ್ನು ಯಾರು ಪಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕರ್ಮದಿಂದ. ಇಟ್ ಈಸ್ ಥ್ರೋ action without attachment alone that Janaka and Aswapati others wise man reached perfection, having in view the maintenance of the world order to you soul take to action. ಪರಮಾತ್ಮನ ಕಳಕಳಿಯ ಮಾತು ಏನಂತಂದರೆ, ನೀನು ಕರ್ಮವನ್ನು ಮಾಡು. ನಿನಗೆ ಫಲ ಪಡೆಯುವ ಆಸೆ ಬೇಡ. ನಿನಗೋಸ್ಕರವಾಗಿ ಕರ್ಮ ಮಾಡದಿದ್ದರೂ ಕೂಡ ಲೋಕ ಜನ ಹಿತಕ್ಕೋಸ್ಕರವಾಗಿ ಆದರೂ ನೀನು ಕರ್ಮವನ್ನು ಮಾಡು. ಲೋಕದ ಉನ್ನತಿಗೋಸ್ಕರವಾಗಿ ನೀನು ಕರ್ಮವನ್ನು ಮಾಡು. ಧರ್ಮದ ಉನ್ನತಿಗೋಸ್ಕರವಾಗಿ ನೀನು ಕರ್ಮವನ್ನು ಮಾಡು. ದುಷ್ಟರ ನಿಗ್ರಹಕ್ಕಾಗಿ ಆದರೂ ನೀನು ಕರ್ಮವನ್ನು ಮಾಡು. ಶಿಷ್ಟರ ಪರಿಪಾಲನೆಗೋಸ್ಕರವಾಗಿ ಆದರೂ ನೀನು ಕರ್ಮವನ್ನು ಮಾಡು. ಜ್ಞಾನದ ಅಭಿವೃದ್ಧಿಗೋಸ್ಕರವಾಗಿ ಕರ್ಮವನ್ನು ಮಾಡು. ದೌರ್ಬಲ್ಯದ ನಾಶಕ್ಕಾಗಿ ಆದರೂ ನೀನು ಕರ್ಮವನ್ನು ಮಾಡು. ದುರ್ಗುಣಗಳ ಅಳಿವಿಗಾಗಿ ನೀನು ಕರ್ಮವನ್ನು ಮಾಡು. ಸದ್ಗುಣ ಬೆಳವಣಿಗೆ ಆಗಿ ನೀನು ಕರ್ಮವನ್ನು ಮಾಡು. ನೀನು ಕರ್ಮವನ್ನು ಮಾಡಿ ಅಕರ್ಮವನ್ನು ಮಾಡಿದ್ದೇನೆ ಅನ್ನುವಂಥ ಕಲ್ಪನೆಯನ್ನು ಕೂಡ ನೀನು ಬಿಡು. ಕರ್ಮವನ್ನು ಮಾಡಿ ಆ ಕಲ್ಪನೆಯನ್ನು ಇಟ್ಟುಕೊಂಡಾಗ ಅದು ಭೋಗವನ್ನು ರೋಗವನ್ನು ಕೊಡಬಹುದು. ಆದರೆ ಆ ಕರ್ಮವನ್ನು ಮಾಡಿದ ಮೇಲೆ ಅದರ ಕಲ್ಪನೆ ಲೇಪವು ಇಲ್ಲದೇ ಇದ್ದಾಗ ಅದು ನಿನಗೆ ಯಾವ ದೋಷವನ್ನು ಉಂಟು ಮಾಡೋದಿಲ್ಲ. ಅದು ಸುಖಕರವಾಗಿ ಆಗಿರಲಿ ದುಃಖಕರವಾಗಿ ಆಗಿರಲಿ ನಿನಗೆ ಇವಾಗ ದುಃಖಕರವೆಂದೆನಿಸಬಹುದು, ಆಯಾಸವೆನಿಸಬಹುದು, ಪಾಪವೆಂದು ತಿಳಿಯಬಹುದು, ಲೋಪವೆಂದು ತಿಳಿಯಬಹುದು. ಆದರೆ ಇದು ನಿನಗೆ ಹೆಚ್ಚಿನದಾಗಿರ್ತಕ್ಕಂಥ ಕರ್ತವ್ಯ ಲೋಪವನ್ನು ಉಂಟು ಮಾಡ್ತಾ ಇದೆ, ನೀನು ಯುದ್ಧ ಮಾಡದೇ ಇರುವಂಥದ್ದು. ಆದ್ದರಿಂದ ತಸ್ಮಾತ್ ಯುದ್ಧಸ್ವ ಭಾರತ, ಕರ್ಮವನ್ನು ಮಾಡು, ಯುದ್ಧವನ್ನು ಮಾಡು. ದುರ್ಜನರ ದುಷ್ಟರ ನಿಗ್ರಹವನ್ನು ಮಾಡುವುದಕ್ಕೆ ನೀನು ಮುಂದಾಗು. ನೀನು ಕ್ಷತ್ರಿಯನಾಗಿರುವುದರಿಂದ ನಿನಗಿದು ಉತ್ತಮವಾಗಿರ್ತಕ್ಕಂಥ ಅವಕಾಶ. ಕರ್ತವ್ಯ ಲೋಪ ಅನ್ನುವಂಥದ್ದು ಮನುಷ್ಯನಿಗೆ ದುಃಖದಾಯಕ. ಕರ್ತವ್ಯದ ಅರಿವು ಅನ್ನುವಂಥದ್ದು ಮನುಷ್ಯನಿಗೆ ಸುಖದಾಯಕ. ಹಾಗಾಗಿ ಜನಕ ಮಹಾರಾಜ ಮೊದಲಾಗಿರ್ತಕ್ಕಂಥವರು ಈ ಕರ್ಮವನ್ನು ಮಾಡಿ, ಅಶ್ವಪತಿ ಮೊದಲಾದಂಥವರು ಕರ್ಮವನ್ನು ಮಾಡಿ, ಸಕಲ ಮಹಾರಾಜರುಗಳು ಕೂಡ ಈ ಕರ್ಮವನ್ನು ಮಾಡಿ ಮುಕ್ತಿಯನ್ನು ಹೊಂದಿದ್ದಾರೆ. ಆದ್ದರಿಂದ ಅವರು ಯಾರಿಗೂ ಕೂಡ ಕರ್ಮದ ಲೇಪ ಅನ್ನುವಂಥದ್ದು ಲೋಪ ಅನ್ನುವಂಥದ್ದು ಉಂಟಾಗಿಲ್ಲ. ಹಾಗಾಗಿ ನೀನು ಕರ್ಮವನ್ನು ಮಾಡಿ ಜ್ಞಾನವನ್ನು ಪಡೆದು ಮುಕ್ತನಾಗು ಅನ್ನುವಂಥ ಅಭಿಪ್ರಾಯವನ್ನು ಭಗವಂತ ಇಲ್ಲಿ ಹೇಳಿದ್ದಾನೆ. ಹರಿ ಓಂ ತತ್ಸತ್.